ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋಲ್ಲಿ ಈ ಡಿಸೈನ್ ಹೇಗೆ ಹಾಕೋದು ಅಂತ ನೋಡೋಣ. ಫ್ರೆಂಡ್ಸ್, ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ವಿನಂತಿಸ್ಕೊಂಡು. ಸೊ ಈ ಡಿಸೈನ್ ಹಾಕೋದಕ್ಕೆ ನಾನಿಲ್ಲಿ 6 ಎಳೆ ದಾರಾನ ಗಂಟು ಹಾಕಿ ಇಟ್ಕೊಂಡಿದ್ದೀನಿ. ಆಮೇಲೆ ಕ್ರೋಶಾ ನೀಡಲ್ ನಂಬರ್ 9 0.8 mm ತೊಗೊಂಡಿದ್ದೀನಿ. ಸೊ ನಾನು ಈ ಸೂಜಿನ ಹಾಕಿ ದಾರಾನ ಎಳ್ಕೊಂಡು ಇಲ್ಲಿ ಒಂದು ಲೂಪಲ್ಲಿ ಒಂದು ಸತಿ ಎಳ್ಕೊಂಡಿದ್ದೀನಿ. ಸೊ ಇದೊಂದು ಸಿಂಗಲ್ ಕ್ರೋಶೆಟ್ ಆರ್ ಲಾಕ್ ಆಗುತ್ತೆ. ಸೊ ಅದರಲ್ಲಿ ಪಕ್ಕದಲ್ಲಿ ಕೂಡ ಇನ್ನೊಂದು ಸಾರಿ ಲಾಕ್ನ ಹಾಕ್ಕೊಳ್ಳಿ. ದಾರಾನ ಎಳ್ಕೊಂಡು ಒಂದು ಕ್ರಿಸ್ಟಲ್ ಬೀಡ್, ನಾನಿಲ್ಲಿ ಕ್ರಿಸ್ಟಲ್ ಬೀಡ್ ತೊಗೊಂಡಿದ್ದೀನಿ. ನೀವು ಒಂದು ಕ್ರಿಸ್ಟಲ್ ಬೀಡ ಇಲ್ಲ ಯಾವ ಥರ ಆದರೂ ಬೀಡನ್ನ ಹಾಕ್ಕೊಬೋದು. ಸೊ ಈ ದಾರದೊಳಗಡೆ ಇಟ್ಕೊಂಡು ಈ ಕ್ರಿಸ್ಟಲ್ ಬೀಡನ್ನ ಒಳಗೆ ಎಳೆದ್ಬಿಟ್ಟು ಇವಾಗ ಸೂಜಿ ಮೇಲೆ ಇನ್ನೊಂದು ಸಾರಿ ದಾರ ಎಳ್ಕೊಂಡು, ಸೊ ಇದು ಏನಿದೆ ಬೀಡ್ ಒಳಗಡೆಗೆ ಎಳ್ಕೊಂಡ್ರೆ ಇಲ್ಲಿಗೆ ನಿಮಗೆ ಬೀಡು ಲಾಕ್ ಆಗುತ್ತೆ. ಸೊ ಇವಾಗ ಈ ಬೀಡ್ ಲಾಕ್ ಆಗಿದೆಯಲ್ಲ, ಬೀಡ್ ಸೂಜಿ ಮೇಲೆ 2 ಸಾರಿ ದಾರ ತಗೊಂಡು ಇದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಬೀಡು ಕರೆಕ್ಟಾಗಿ ಅಲ್ಲಿಂದ ಸೂಜಿ ಒಳಗಡೆ ದಾರ ಎಳ್ಕೊಂಡು ದಾರಾನ ಫಸ್ಟ್ ಎಳ್ಕೊಂಡು, ಸೊ ಇಲ್ಲಿ ನನಗೆ 4 ಲೂಪ್ ಇದೆ. ಸೊ 2ರಲ್ಲಿ ಒಂದು ಸತಿ, ತಿರ್ಗಾ 2ರಲ್ಲಿ ಒಂದು ಸತಿ, ತಿರ್ಗಾ 2ರಲ್ಲಿ ಒಂದು ಸರಿ. ಸೊ ಟ್ರಿಬಲ್ ಕ್ರೋಶೆಟ್ ಆಗುತ್ತೆ, ಇಲ್ಲ ಟ್ರಿಬಲ್ ಕ್ರೋಶೆಟ್ ಬರುತ್ತೆ. ಸೊ ಈ ಟ್ರಿಬಲ್ ಕ್ರೋಶೆಟ್ ಮೇಲೆ 1 ಸಿಂಗಲ್ ಚೈನ್ ಹಾಕ್ಕೊತೀನಿ. ಆಮೇಲೆ ತಿರ್ಗಿ ಇನ್ನೊಂದು ಸತಿ ಆ ಟ್ರಿಬಲ್ ಕ್ರೋಶೆಟ್ಗೆ ಲಾಕ್ ಇಲ್ಲ ಸಿಂಗಲ್ ಚೈನ್ ಹಾಕೋಣ. ಸೊ ಸಿಂಗಲ್ ಚೈನ್ ಹಾಕಿದಾದ್ಮೇಲೆ 3 ಸರಿ ಸಿಂಗಲ್ ಕ್ರೋಶೆಟ್ ಹಾಕೋಣ. ಸೊ ಇಲ್ಲಿ 3 ಸರಿ ಸಿಂಗಲ್ ಕ್ರೋಶೆಟ್ ಆದಮೇಲೆ ನಾವು ಏನಲ್ಲಿ 1 ಲಾಕ್ ಹಾಕಿದ್ರಲ್ಲ ಟ್ರಿಬಲ್ ಕ್ರೋಶೆಟು, ಆ ಗ್ಯಾಪಲ್ಲಿ ಇನ್ನು ಈ 3 ಚೈನ್ಸ್ಗೆ 1 ಲಾಕ್ ಹಾಕೋಣ. ಸೊ ಇಲ್ಲಿಗೆ ನನಗೆ ಪಿಕಾಟ್ ಆಗುತ್ತೆ. ಸೊ ತಿರ್ಗಾ ಟ್ರಿಬಲ್ ಕ್ರೋಶೆಟ್ ಒಳಗಡೆ ಹಾಕಿ ತಿರ್ಗಿ ಇನ್ನೊಂದು ಸಿಂಗಲ್ ಚೈನ್ ಹಾಕೋಣಲ್ಲ, ಇಲ್ಲ ಲಾಕ್ ಹಾಕೋಣ. ಲಾಕ್ ಹಾಕಿದಾದ್ಮೇಲೆ ತಿರ್ಗಾ 3 ಚೈನು, 1 2 3 ಸಿಂಗಲ್ ಚೈನ್ ಹಾಕ್ಕೊಂಡು ನಾವು ಏನು ಪ್ರೀವಿಯಸ್ ಲಾಕ್ ಹಾಕಿದ್ರಲ್ಲ ಆ ಗ್ಯಾಪ್ ಒಳಗಡೆಯಿಂದ ತಿರ್ಗಿ ಇನ್ನೊಂದು ಸತಿ ಈ 3 ಚೈನ್ ಏನಿದೆ ಆ ಗ್ಯಾಪ್ ಒಳಗಡೆ ತಿರ್ಗಾ ಲಾಕ್ ಹಾಕೋಣ. ದಾರ ಎಳ್ಕೊಂಡು ಲಾಕ್ ಹಾಕ್ಕೊಬೇಕು. ಸೊ ಇಲ್ಲಿಗೆ ನಿಮಗೆ ಸೆಕೆಂಡ್ ಪಿಕಾಟ್ ಆಗುತ್ತೆ. ಸೊ ಇವಾಗ ತಿರ್ಗಾ ಈ ಟ್ರಿಬಲ್ ಕ್ರೋಶೆಟ್ ಏನಿದೆಯಲ್ಲ, ಈ ಟ್ರಿಬಲ್ ಕ್ರೋಶೆಟ್ ಒಳಗಡೆ ದಾರಾನ ಎಳ್ಕೊಂಡು ಸೊ ಇನ್ನೊಂದು ಸಿಂಗಲ್ ಚೈನ್ ಹಾಕೋಣ, ಇಲ್ಲಾಂದರೆ ಒಂದು ಲಾಕ್ ಹಾಕ್ಕೊಂಡು, ಸೊ ಇವಾಗ 3 ಸಿಂಗಲ್ ಚೈನ್ ಹಾಕೋಣ. 1 2 3 ಸಿಂಗಲ್ ಚೈನ್ ಹಾಕಿದ್ಮೇಲೆ ನಾವು ಏನು ಲಾಕ್ ಹಾಕಿದ್ರಲ್ಲ ಪ್ರೀವಿಯಸ್ಸು, ಆ ಗ್ಯಾಪಲ್ಲಿ ಈ ಟ್ರಿಬಲ್ ಚೈನ್ ಏನಿದೆ ಅದಕ್ಕೆ ನಾವು ಲಾಕ್ ಹಾಕೋಣ. ತಿರ್ಗಾ 3 ಇಲ್ಲಿ 3 ಟ್ರಿಬಲ್ ಕ್ರೋಶೆಟ್ ಒಳಗಡೆ ತಿರ್ಗಾ ಇನ್ನೊಂದು ಸತಿ ಲಾಕ್ ಹಾಕೋಣ. ಸೊ ಲಾಕ್ ಹಾಕ್ಕೊಂಡಿದ್ದಾದಮೇಲೆ ತಿರ್ಗಾ 3 ಚೈನು, 1 2 3. ಸೊ ತಿರ್ಗಾ ಈ ಲಾಕ್ ಏನು ಹಾಕ್ಕೊಂಡಿದ್ರೆ ಆ ಗ್ಯಾಪಲ್ಲಿ ಈ ಚೈನ್ನ ಎಳ್ಕೊಂಡು ತಿರ್ಗಾ ಒಂದು ಲಾಕ್ ಹಾಕೋಣ. ಸೊ ಇದು ನನ್ನ 4ನೇ ಪಿಕಾಟ್ ಆಗುತ್ತೆ. ಸೊ 4ನೇ ಪಿಕಾಟ್ ಆದಮೇಲೆ ತಿರ್ಗಾ ನಾವು ಟ್ರಿಬಲ್ ಕ್ರೋಶೆಟ್ ಏನು ಹಾಕಿದ್ರಿ ಅಲ್ಲೊಂದು ಲಾಕ್ ಹಾಕೋಣ. ಲಾಕ್ ಹಾಕ್ಕೊಂಡಿದ್ದಾದಮೇಲೆ ಆ ಡಿಸೈನ್ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ತಿರ್ಗಿ ಅಲ್ಲೊಂದು ಸೂಜಿ ಒಳಗಡೆ 1 ಸಾರಿ ದಾರ ಎಳ್ಕೊಂಡು ಒಂದು ಲಾಕ್ ಹಾಕೋಣ. 2 ದಾರದಲ್ಲಿ 1 ಸತಿ ಎಳ್ಕೊಂಡು, ಸೊ ನಿಮಗೆ ಡಿಸೈನು ಈ ಥರ 4 ಪಿಕಾಟ್ ಬರುತ್ತೆ. ಸೊ ಟ್ರಿಬಲ್ ಕ್ರೋಶೆಟ್ಗೆ ಟ್ರಿಬಲ್ ಕ್ರೋಶೆಟ್ ನಾವೇನು ಹಾಕ್ಕೊಂಡಿದ್ರೆ ಅಲ್ಲಿಗೆ 4 ಪಿಕಾಟ್ ಬರುತ್ತೆ. ಸೊ ಇದೇ ಥರನೇ ಎಲ್ಲ ಡಿಸೈನು ಹಾಕ್ಕೊಬೇಕು. ಸೊ ಇವಾಗ ತಿರ್ಗಾ ಏನು ಅಂದರೆ ಅದು ಇನ್ನೊಂದು ಆ ಲಾಕ್ ಪಕ್ಕದಲ್ಲೇ ಇನ್ನೊಂದು ಚೈನ್ ಅಷ್ಟು ಗ್ಯಾಪ್ ಬಿಟ್ಟು ಸೆಕೆಂಡ್ ಲಾಕ್ ಹಾಕ್ಕೊಬೇಕು. ಸೊ ಸೆಕೆಂಡ್ ಲಾಕ್ 2 ದಾರದಲ್ಲಿ 1 ಸತಿ ಎಳ್ಕೊಂಡು ಇವಾಗ ಈ ದಾರನ ಇನ್ನೊಂದು ಸ್ವಲ್ಪ ಉದ್ದ ಎಳ್ಕೊಂಡು ನಾವು ಏನು ಕ್ರಿಸ್ಟಲ್ ಬೀಡ್ ಇದೆಯಲ್ಲ ಆ ಕ್ರಿಸ್ಟಲ್ ಬೀಡನ್ನ ಹಾಕ್ಕೊಬೇಕು. ಸೊ ಕ್ರಿಸ್ಟಲ್ ಬೀಡ್ ಹಾಕ್ಕೊಂಡು ಸೊ ಈ ಕ್ರಿಸ್ಟಲ್ ಬೀಡನ್ನ ಇವಾಗ ಸೂಜಿ ಮೇಲೆ 1 ಸರಿ ದಾರ ಎಳ್ಕೊಂಡು ಆ ಬೀಡನ್ನ ಲಾಕ್ ಮಾಡ್ಕೊಂಡಿದ್ದಾದಮೇಲೆ 2 ಸರಿ ದಾರನ ಸೂಜಿ ಮೇಲೆ ಹಾಕ್ಕೊಂಡು ಅದು ಬೀಡ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸೂಜಿ ಮೇಲೆ 1 ಸರಿ ದಾರ ಎಳ್ಕೊಂಡ್ರೆ ಇಲ್ಲಿಗೆ ನಮಗೆ 4 ಲೂಪ್ಸ್ ಇರುತ್ತೆ. ಸೊ 2 ಲೂಪಲ್ಲಿ 1 ಸತಿ, 2 ಲೂಪಲ್ಲಿ 1 ಸತಿ, ತಿರ್ಗಾ 2 ಲೂಪಲ್ಲಿ 1 ಸತಿ ದಾರ ಎಳ್ಕೊಂಡ್ರೆ ನಮಗೆ ಟ್ರಿಬಲ್ ಕ್ರೋಶೆಟ್ ಆಗುತ್ತೆ. 1 ಸಿಂಗಲ್ ಚೈನ್ ಹಾಕಿ ಆಮೇಲೆ ಟ್ರಿಬಲ್ ಕ್ರೋಶೆಟ್ಗೆ ಇನ್ನೊಂದು ಲಾಕ್ ಹಾಕೋಣ. ಸೊ ಇವಾಗ 3 ಚೈನ್ ಹಾಕ್ಕೊಂಡು ಇಲ್ಲಿ ನಾವು ಏನು ಪ್ರೀವಿಯಸ್ ಸಿಂಗಲ್ ಚೈನ್ ಹಾಕಿದ್ರಲ್ಲ ಆ ಗ್ಯಾಪಲ್ಲಿ ಈ ಟ್ರಿಬಲ್ ಕ್ರೋಶೆಟ್ 3 ಚೈನ್ಸ್ ಇತ್ತಲ್ವ ಅದಕ್ಕೊಂದು ಲಾಕ್ ಹಾಕೋಣ. ಸೊ ಅಲ್ಲಿಗೊಂದು ಪಿಕಾಟ್ ಆಗುತ್ತೆ.
ಸೇಮ್ ಥಿಂಗ್ ನೆಕ್ಸ್ಟ್ ಇನ್ನೊಂದು ಲಾಕ್ ಹಾಕಿ 3 ಚೈನ್ ಹಾಕೋಣ. ಸೊ 3 ಚೈನ್ ಹಾಕೊಂಡಾದ್ಮೇಲೆ ಇಲ್ಲಿ ಏನು ಗ್ಯಾಪ್ ಇದೆಯೋ ಆ ಗ್ಯಾಪಲ್ಲಿ ಎಳೆದು ಆ 3 ಚೈನ್ಗೆ ಒಂದು ಲಾಕ್ ಹಾಕೋಣ. ಸೊ ನೆಕ್ಸ್ಟ್ ತಿರ್ಗಾ ತ್ರಿಬಲ್ ಕ್ರೋಶೆಟ್ಗೆ ಇಲ್ಲಿ ಒಂದು ಲಾಕ್ ಹಾಕೋಣ. ಸೊ ಇಲ್ಲಿ ನಾವು ಯಾವಾಗಲೂ ಅಷ್ಟೇ ಫಸ್ಟು ಒಂದು ಲಾಕ್ ಹಾಕ್ಕೊಂಡು ಆ ಲಾಕ್ ಗ್ಯಾಪಲ್ಲಿ 3 ಸಿಂಗಲ್ ಚೈನ್ ಹಾಕಿ ಆ ಲಾಕ್ ಗ್ಯಾಪಲ್ಲಿ ಈ 3 ಚೈನ್ನ ಲಾಕ್ ಮಾಡಿಕೊಂಡ್ರೆ ನಮ್ಗೆ ಒಂದು ಪೀಕಾಟ್ ಬರುತ್ತೆ. ಇದೇ ರೀತಿ ಇಲ್ಲಿ ಒಂದು ಆರ್ಚ್ಗೆ ನಾವು 4 ಪೀಕಾಟ್ ಹಾಕ್ಕೊಬೇಕು. ಸೊ 4 ಪೀಕಾಟ್ ಆದಮೇಲೆ ತಿರುಗಿ ಇನ್ನೂ ಒಂದು ಸರಿ ನಾವು ಇದಕ್ಕೆ ತ್ರಿಬಲ್ ಕ್ರೋಶೆಟ್ಗೆ ಲಾಕ್ ಮಾಡಿಕೊಂಡ್ರೆ ಅಲ್ಲಿಗೆ ನಮಗೆ ಒಂದು ಆರ್ಚ್ ಕಂಪ್ಲೀಟ್ ಆಗುತ್ತೆ. ನಾನಿಲ್ಲಿ ಸೀರೆಗೆ ಕುಚ್ಚು ಹಾಕ್ತಾಯಿಲ್ಲ, ಸೀರೆ ಕುಚ್ಚು, ಸೊ ಬರೀ ಡಿಸೈನ್ ಮಾತ್ರ ಹಾಕ್ತಾಯಿದ್ದೀನಿ. ಸೊ ನಿಮಗೆ ಬೇಕು ಅಂದರೆ ಈ 2 ಆರ್ಚ್ ಆದ ಮೇಲೆ ತಿರ್ಗಾ 5 ಸಿಂಗಲ್ ಚೈನ್ ಹಾಕಿ ಲಾಕ್ ಮಾಡಿಕೊಂಡು ನೀವು ಬೇಕಾದ್ರೆ ಕುಚ್ಚು ಹಾಕೋದಕ್ಕೆ ಮಾಡ್ಕೊಬೋದು. ನಾನಿಲ್ಲಿ ಕುಚ್ಚು ಏನೂ ಹಾಕ್ತಾಯಿಲ್ಲ, ವಿತೌಟ್ ಕುಚ್ಚು ನಾನು ಇಲ್ಲಿ ಈ ಪಿಕಾಟ್ ಹಾಕಿರೋದು ಆರ್ಚ್ ಒಂದು ಮಾಡ್ತಾಯಿದ್ದೀನಿ. ಸೊ ಈ 2 ಡಿಸೈನ್ ಈ ಥರ ಬರುತ್ತೆ. ಸೊ ಇದಾದಮೇಲೆ ನೀವು ಬೇಕಾದ್ರೆ ಕುಚ್ಚಿಗೆ ಒಂದು 5 ಚೈನ್ ಹಾಕಿ ಒಂದು ಗ್ಯಾಪ್ ಕೊಡ್ಬೋದು. ಸೊ ಡಿಸೈನ್ ಎಲ್ಲ ಕಂಪ್ಲೀಟ್ ಆದಮೇಲೆ 2 ಲಾಕ್ ಹಾಕಿ 3 ಚೈನ್ ಹಾಕಿ ಈ ದಾರನ ಹಿಂಗೆ ಎಳ್ಕೊಂಡ್ರೆ ನಿಮ್ಗೊಂದು ಗಂಟಾಗುತ್ತೆ. ಸೊ ಈ ದಾರ ಏನಿದೆ ಎಕ್ಸ್ಟ್ರಾ ಹಿಂದ್ಗಡೆ ಒಂಚೂರು ಫ್ಯಾಬ್ರಿಕ್ ಗಮ್ ಹಾಕ್ಕೊಂಡು ಸ್ಟಿಕ್ ಅಂಟಿಸ್ಕೊಂಡು ಇರೋ ಎಕ್ಸ್ಟ್ರಾ ದಾರನ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡಿದ್ದಾದಮೇಲೆ ನಿಮಗೆ ಡಿಸೈನು ಈ ರೀತಿ ಕಾಣಿಸುತ್ತೆ. ಸೊ ನಿಮಗೆ ಈ ಡಿಸೈನ್ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಧನ್ಯವಾದ.